ಇದೆಲ್ಲ ನಾಲೆಡ್ಜು, ಜನರಲ್ ನಾಲೆಡ್ಜು ಇದೆಲ್ಲ ಗೊತ್ತಿರಬೇಕು ಅಂದುಕೊಂಡು ಏನೇನೋ ಕೆಲಸಕ್ಕೆ ಬಾರದೇ ಇರೋ ಇನ್ಫಾರ್ಮೇಷನ್ನ ಈ ಬ್ಯಾಂಕಲ್ಲಿ ತುಂಬಿಸ್ತಿದ್ದೀವಿ. ಇನ್ಫ್ಯಾಕ್ಟ್ ನಮಗೆ ಕ್ಲಾರಿಟಿ ಇಲ್ಲ, ಹೆಚ್ಚು ಕನ್ಫ್ಯೂಷನ್ನು, ಹೆಚ್ಚು ಗೊಂದಲ. ಅಯ್ಯೋಯ್ಯೋ ಏನಾಗ್ಬಿಡುತ್ತೋ, ಅಯ್ಯೋ ಪೆಟ್ರೋಲ್ ಡೀಸೆಲ್ ಇಲ್ಲದಿದ್ದರೆ, ಗ್ಯಾಸ್ ಇಲ್ಲದಿದ್ದರೆ ಏನೇನಾಗುತ್ತೋ. ಅರೆ ನೀವು ಹಂಗೆ ಯೋಚನೆ ಮಾಡಿದ್ರು ಏನಾಗಬೇಕೋ ಅದೇ ಆಗೋದು. ನೀವು ಒಂದು ವೇಳೆ ಏನೂ ಯೋಚನೆ ಮಾಡದೇ ಇದ್ದರೂ ಏನೇನಾಗಬೇಕೋ ಅದೇ ಆಗೋದು. ನಿಮಗೆ ಯಾಕೆ ಬೇಕ್ರಿ ಇದ್ರ ಬಗ್ಗೆ? ಇನ್ಸ್ಟೆಡ್ ನಾವೇನು ಯೋಚನೆ ಮಾಡಬೇಕು, ನಾವು ಹೆಂಗೆ ಉದ್ಧಾರ ಆಗೋದು, ನಾವು ಹೆಂಗೆ ಮುಂದೆ ಬಿಸ್ನೆಸ್ ಮಾಡೋದು, ನಾವು ಹೆಂಗೆ ಲಾಭ ಹೆಚ್ಚು ಮಾಡ್ಕೊಳ್ಳೋದು, ನಾವು ಹೆಂಗೆ ಶ್ರೀಮಂತರಾಗೋದು, ನಾವು ಹೆಂಗೆ ಸಾಲ ಮುಕ್ತರಾಗೋದು, ನಾವೇಗಪ್ಪ ಹೊಸ ಮನೆ ಕಟ್ಟೋದು, ನಾವೇಗೆ ಇನ್ನೂ ಸೈಟ್ ತೊಗೊಳ್ಳೋದು, ಜಮೀನು ತೊಗೊಳ್ಳೋದು, ಬಂಗಾರ ಬೇರೆ ರೇಟ್ ಕಡಿಮೆ ಆಗಿಬಿಟ್ಟಿದೆ, ಬಂಗಾರ ತೆಗೆದುಕೊಳ್ಳುವಂಥದ್ದು, ನಾವು ಹೇಗಪ್ಪ ಉನ್ನತಿ ಕಡೆ ಹೋಗೋದು, ಯಶಸ್ಸು ಪಡ್ಕೊಳ್ಳೋದು, ಶ್ರೀಮಂತರಾಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಕೆಲಸಕ್ಕೆ ಬಾರದನ್ನೆಲ್ಲ ತಲೆಗೆ ಹಾಕ್ಕೊಳ್ತಿದ್ದೀವಿ. ಈಗಾಗಲೇ ಹೇಳ್ದಾಗೆ ಈ ಮನಸ್ಸು, ಈ ಸುಪ್ತ ಚೇತನ ಮನಸ್ಸು ಅನ್ನುವಂಥದ್ದು ಒಂದು ಬ್ಯಾಂಕಿನ ರೀತಿ. ನೀವೇನು ಡೆಪಾಸಿಟ್ ಮಾಡ್ತೀರೋ ಅದನ್ನೇ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ, ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಗೊತ್ತಿರಲಿ. ಮುಂಬರುವ ಕಾರ್ಯಾಗಾರ ಏಪ್ರಿಲ್ 12 ಮತ್ತು ಸ್ಪೆಷಲ್ ವರ್ಕ್ಶಾಪ್ ಏಪ್ರಿಲ್ 26 ಹೇಳ್ತಿದ್ದೇನೆ. ಈಗಲೇ ಮಾರ್ಕ್ ಮಾಡ್ಕೊಳ್ಳಿ. ಒಂದೇ ಒಂದು ಸೀಟು ಖಾಲಿ ಇರೋದಿಲ್ಲ, ಫುಲ್ ರಶ್ ಇರುತ್ತೆ. ಲಾಸ್ಟ್ ಟೈಮೇ ಒಂದು 250-300 ಜನ ನಾವು ವಾಪಸ್ ಮನೆಗೆ ಕಳಿಸಿದ್ದೇವೆ. ಅದು ಸ್ಪೆಷಲ್ ವರ್ಕ್ಶಾಪ್ ಅಂತೂ ವರ್ಷದಲ್ಲಿ ಕೆಲವು ಸಲ ಮಾಡುವಂಥದ್ದು. ಈ ಸಲ ಆಫ್ಲೈನು ಅಂತಂದರೆ ನೇರವಾಗಿ, ಆನ್ಲೈನಲ್ಲ, ನೇರವಾಗಿ ನಾನು ಅಲ್ಲಿ ಹೋಟೆಲಲ್ಲಿ ಮಾಡುವಂಥದ್ದು. ಹೆವಿ ರಶ್ ಇರುತ್ತೆ.